ನಮಸ್ಕಾರ ವೀಕ್ಷಕರೇ, ವಿಚಾರ ಜ್ಯೋತಿ ಚಾನೆಲ್ಗೆ ಸ್ವಾಗತ. ಈ 10 ಜಾಗಗಳಲ್ಲಿ ಮಾತನಾಡಬೇಡಿ. ಮಾತಾಡಿದ್ರೆ ನಷ್ಟ ನಿಮ್ಗೆ. ಯಾರ ಜೊತೆ ಯಾವಾಗ ಮಾತಾಡ್ಬೇಕು ಗೊತ್ತಿರದಿದ್ರೆ ಈ 10 ರೂಲ್ಸ್ ನಿಮ್ಮನ್ನು ಉಳಿಸುತ್ತವೆ. ನಮ್ಮ ಜೀವನದಲ್ಲಿ ಮಾತು ಅಂತೂ ಅಮೂಲ್ಯವಾದದ್ದು. ಆದರೆ ಯಾವಾಗ, ಎಲ್ಲಿ, ಯಾರ ಮುಂದೇನು ಮಾತನಾಡಬೇಕು ಅನ್ನೋ ಜ್ಞಾನ ಇರೋದಾದ್ರೆ ಬದುಕೇ ಬದಲಾಗತ್ತೆ. ಬುದ್ಧಿವಂತರು, ಯಶಸ್ವಿಗಳು, ಗೌರವ ತಂದುಕೊಂಡವರು ಅವರು ಎಲ್ಲರೂ ಒಳ್ಳೆ ಮಾತುಗಾರರಾಣಿರ್ಲಿಕ್ಕಿಲ್ಲ. ಆದರೆ ಅವರು ಎಲ್ಲಿ ಮೌನವಾಗಬೇಕು ಅನ್ನೋದು ಗೊತ್ತಿರುತ್ತೆ. ಇಂದು ನೀವು ಕೇಳಲಿರುವ ಈ 10 ಸಂದರ್ಭಗಳು ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ಗೌರವ, ನಿಮ್ಮ ಸಕ್ಸಸ್, ನಿಮ್ಮ ಪೀಸ್ ಇವೆಲ್ಲವನ್ನೂ ಸ್ಟ್ರಾಂಗ್ ಮಾಡುತ್ತವೆ. ಹಾಗಾದ್ರೆ ಶುರು ಮಾಡೋಣ. 1. ನಿಮ್ಮ ಕೋಪದ ಸಮಯದಲ್ಲಿ. ಕೋಪ ಬಂದಾಗ ಮನುಷ್ಯನು ಯೋಚಿಸುವುದನ್ನು ನಿಲ್ಲಿಸುತ್ತಾನೆ, ಆದರೆ ಮಾತನಾಡುವುದನ್ನು ನಿಲ್ಲಿಸುವುದಿಲ್ಲ. ಆ ಕ್ಷಣ ಹೇಳಿದ ಮಾತು ಹಿಂತೆಗೆದುಕೊಳ್ಳಲು ಆಗುವುದಿಲ್ಲ. ಕೋಪದಲ್ಲಿ ಮಾಡಿದ ಮಾತನಾಡು ಸಂಬಂಧ ಕಳೆದು ಹೋಗಬಹುದು. ಹೆಗ್ಗಳಿಕೆ ಕೆಳಗೆ ಬಿದ್ದರೆ ನೀವು ತಪ್ಪು ವ್ಯಕ್ತಿಯಾಗಿ ಕಾಣಿಸಿಕೊಳ್ಳಬಹುದು. ಕೋಪ ಬಂದಾಗ ಮೌನವಾಗಿರುವವರು ದುರ್ಬಲರಲ್ಲ, ಅವರು ತಮ್ಮ ಮೇಲಿನ ನಿಯಂತ್ರಣ ಹೊಂದಿದವರು. 2. ಅಳುತ್ತಿರುವ ಅಥವಾ ದುಃಖದಲ್ಲಿರುವ ವ್ಯಕ್ತಿಯ ಮುಂದೆ. ಯಾರಾದ್ರೂ ಕ್ರೈಯಿಂಗ್ ಆಗಿದ್ದು, ಹಾರ್ಟ್ ಬ್ರೇಕ್ ಆಗಿದ್ದು, ಲೈಫ್ ಸ್ಟ್ರಗಲ್ ಆಗಿದ್ದು ಅವರ ಮುಂದೆ ಅಡ್ವೈಸ್ ಕೊಡೋದು ಬೇಡ. ಆ ಕ್ಷಣದಲ್ಲಿ ನಿಮ್ಮ ಮಾತು ಅವರಿಗೆ ಔಷಧಿ ಆಗೋದಲ್ಲ, ಹೆಚ್ಚುವರಿ ನೋವನ್ನೇ ಕೊಡಬಹುದು. ಪೀಪಲ್ ಡೋಂಟ್ ನೀಡ್ ವರ್ಡ್ಸ್ ಇನ್ ಪೇನ್, ದೆ ನೀಡ್ ಪ್ರೆಸೆನ್ಸ್. ಅಲ್ಲಿ ಮೌನ ಪ್ರೀತಿಯ ಭಾಷೆ. 3. ಆರ್ಗ್ಯುಮೆಂಟ್ಸ್ ಗೆದ್ಬೇಕು ಅನ್ನಿಸಿದಾಗ. ಆರ್ಗ್ಯುಮೆಂಟ್ಸ್ ಗೆದ್ರೆ ಏನು? ಸಂಬಂಧ ಸೋತ್ರೆ ಏನು ಲಾಭ? ಎದುರಾಳಿ ಆಂಗ್ರಿಯಾಗಿದ್ದಾಗ, ಈರೆಯನ್ನೇ ಪ್ರೂವ್ ಮಾಡಬೇಕು ಅನ್ನಿಸಿದಾಗ ಮಾತನಾಡುವರಿಂದ ನಿಮ್ಮ ಮೌಲ್ಯ ರೆಡ್ಯೂಸ್ ಆಗುತ್ತದೆ. ಸಮಯ ಟೀಚ್ ಮಾಡಲಿ, ನೀವಲ್ಲ. ಸೈಲೆಂಟ್ ಆಗಿದ್ರೆ ಅವರು ನಿಮ್ಮ ಮೌಲ್ಯ ನೋಡ್ತಾರೆ. 4. ಯಾರಾದ್ರೂ ನಿಮ್ಮನ್ನು ಪ್ರೊವೋಕ್ ಮಾಡಿದಾಗ. ಕೆಲವರು ಸ್ಪೆಷಲಿ ಪ್ರೊವೋಕ್ ಮಾಡ್ತಾರೆ, ನಿಮ್ಮ ಎಮೋಷನ್ಸ್ ತಪ್ಪಾಗಿ ಯೂಸ್ ಮಾಡ್ಕೊಳ್ಳಲು. ಯು ರಿಯಾಕ್ಟ್ ಈಕ್ವಲ್ಸ್ ನೀವು ಅವರ ಕಂಟ್ರೋಲ್ಗೆ ಸಿಕ್ಕಿದ್ದೀರಿ. ನೀವು ಸೈಲೆಂಟ್ ಈಕ್ವಲ್ಸ್ ಅವರು ಯಾವ ಆಂಗಲ್ನಿಂದ ಅಟ್ಯಾಕ್ ಮಾಡೋದು ಅಂತ ಅವರಿಗೆ ಗೊತ್ತಾಗೋದಿಲ್ಲ. ಸೈಲೆಂಟ್ ಇಸ್ ಅ ಪವರ್. ಪ್ರತಿ ಪ್ರೊವೊಕೇಷನ್ಗೆ ಉತ್ತರ ಕೊಡೋದ್ರಿಂದ ನೀವು ನಿಮ್ಮ ವ್ಯಾಲ್ಯೂ ಕಾನ್ಫ್ಲಿಕ್ಟ್ ಸ್ಕೇಲ್ಗೆ ಇಳಿಸುತ್ತೀರಿ. 5. ನಿಮ್ಮ ಯಶಸ್ಸು, ಪ್ಲಾನ್ಗಳು, ಗೋಲ್ಗಳ ಬಗ್ಗೆ ತುಂದಾಗಿ. ನಿಮ್ಮ ಪ್ಲಾನ್ಸ್, ಡ್ರೀಮ್ಸ್, ಮೂಮೆಂಟ್ಸ್ ಎಲ್ಲವೂ ಎಲ್ಲರಿಗೆ ಹೇಳೋ ತಪ್ಪು ಮಾಡ್ತೀರಾ. ಹೆಚ್ಚಿನ ಜನರು ನಿಮ್ಮ ಏರಿಕೆಯನ್ನು ಸಹಿಸಲಾರರು. ಕೆಲವರು ಡಿಸ್ಕರೇಜ್ ಮಾಡ್ತಾರೆ, ಕೆಲವರು ಜಲಸ್ ಆಗ್ತಾರೆ, ಕೆಲವರು ಸ್ಯಾಬೋಟ್ಯಾಜ್ ಕೂಡ ಮಾಡ್ತಾರೆ. ದ ಮೋರ್ ಸೈಲೆಂಟ್ ಯು ಆರ್, ದ ಫಾಸ್ಟರ್ ಯು ಗ್ರೋ. ಅಚೀವ್ಮೆಂಟ್ ಆಗಿ ಬಿಟ್ಟ ಮೇಲೆ ಮಾತನಾಡಿ, ಅದಕ್ಕೆ ವ್ಯಾಲ್ಯೂ ಬರುತ್ತದೆ. 6. ಯಾರನ್ನಾದರೂ ಓವರ್ ಎಕ್ಸ್ಪ್ಲೇನ್ ಮಾಡ್ತಿದ್ದಾಗ ನನಗೆ ಮಿಸ್ಅಂಡರ್ಸ್ಟುಡ್ ಆಗ್ಬಾರ್ದು ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದೀರಾ. ಹೂ ಕೇರ್ಸ್? ಸರಿಯಾದವರು ನಿಮ್ಮನ್ನು ಎಕ್ಸ್ಪ್ಲೇನೇಷನ್ ಬೇಡದೇ ಅರ್ಥ ಮಾಡಿಕೊಳ್ಳುತ್ತಾರೆ. ತಪ್ಪು ವ್ಯಕ್ತಿಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅವರು ನಿಮ್ಮ ದುರ್ಬಲತೆ ನೆನಪಿಟ್ಟುಕೊಳ್ಳುತ್ತಾರೆ. ಸೈಲೆಂಟ್ ಇಸ್ ಸೆಲ್ಫ್ ರೆಸ್ಪೆಕ್ಟ್. 7. ನಿಮಗೆ ಉತ್ತರ ಗೊತ್ತಿಲ್ಲದ ಪ್ರಶ್ನೆ ಎದುರಾದಾಗ ತಿಳಿದಿದ್ರೆ ಹೇಳಿ, ತಿಳಿಯದಿದ್ರೆ ನನಗೆ ಗೊತ್ತಿಲ್ಲ ಅಂದ್ರೆ ಸಾಕು. ಗೆಸ್ ಮಾಡಿ ಹೇಳೋದು, ಬ್ಲಫ್ ಮಾಡೋದು ಇದ್ರಿಂದ ನಿಮ್ಮ ಇಮೇಜ್ ಹಾಳಾಗುತ್ತದೆ. ಮೌನವಾಗೋದು ಮೆಚ್ಯೂರಿಟಿ. 8. ಗಾಸಿಪ್ ನಡೆಯುತ್ತಿದ್ದಾಗ. ಗಾಸಿಪ್ ಅಂತೂ ಮಜಾ, ಆದ್ರೆ ಕಾನ್ಸಿಕ್ವೆನ್ಸಸ್ ಭಾರಿ. ಗಾಸಿಪ್ನಲ್ಲಿ ಮಾತನಾಡಿದ್ರೆ ನೀವು 2 ತಪ್ಪು ಮಾಡ್ತಿದ್ದೀರಿ. 1. ನಿಮ್ಮ ಕ್ಯಾರೆಕ್ಟರ್ ವ್ಯಾಲ್ಯೂ ಕಡಿಮೆ ಮಾಡ್ತಿರುವರು. 2. ನಾಳೆ ಅದೇ ಗಾಸಿಪ್ ನಿಮ್ಮ ಬಗ್ಗೆ ಬರುವಂತೆ ಮಾಡ್ತಿರುವರು. ಸೈಲೆಂಟ್ ಆಗಿ ವಿಷಯ ಬದಲಿಸಿ, ಅದು ಯೋರ್ ಬೆಸ್ಟ್ ಪ್ರೊಟೆಕ್ಷನ್. 9. ನಿಮಗೆ ಹೆಲ್ಪ್ ಕೇಳ್ಕೊಂಡವರು ಟ್ರೂತ್ ಅಕ್ಸೆಪ್ಟ್ ಮಾಡೋ ಸ್ಥಿತಿಯಲ್ಲಿಲ್ಲದಾಗ. ಯಾರಾದ್ರೂ ಸಲಹೆ ಕೇಳ್ತಾರೆ, ಬಟ್ ದೇ ಓನ್ಲಿ ವಾಂಟ್ ವ್ಯಾಲಿಡೇಷನ್. ಸಚ್ ಪೀಪಲ್ ಆರ್ ನಾಟ್ ರೆಡಿ ಫಾರ್ ಟ್ರೂತ್. ಅವರಿಗೆ ಸತ್ಯ ಹೇಳಿದ್ರೆ ಆಂಗ್ರಿ ಆಗ್ತಾರೆ, ಹರ್ಟ್ ಆಗ್ತಾರೆ, ದೂರವಾಗ್ತಾರೆ. ಅಲ್ಲಿ ಸೈಲೆಂಟ್ ಆಗೋದು ಉತ್ತಮ. ಲೈಫ್ ಟೀಚ್ ಮಾಡ್ಲಿ. ನೀವು ಸೂಕ್ತವಾದ ಮೂಡ್, ಮೆಂಟಲ್ ಸ್ಪೇಸ್ನಲ್ಲಿಲ್ಲದಾಗ. ನೀವು ಟ್ರಯರ್ಡ್, ಸ್ಯಾಡ್, ಇರಿಟೇಟೆಡ್, ಸ್ಟ್ರೆಸ್ಡ್, ಡ್ರೈನ್ಡ್ ಆಗಿರುವಾಗ ಕಾನ್ವರ್ಸೇಷನ್ಸ್ ಅವಾಯ್ಡ್ ಮಾಡಿ. ಅಂತಹ ಸಮಯದಲ್ಲಿ ಮಾಡಿದ ಮಾತುಗಳು ಸಾಮಾನ್ಯವಾಗಿ ತಪ್ಪಾಗಿ ಅರ್ಥ ಆಗುತ್ತವೆ, ಹರ್ಟ್ ಆಗುತ್ತವೆ, ನಿಮ್ಮ ಇಮೇಜ್ ಕೆಡುತ್ತವೆ. ಸೈಲೆಂಟ್ ಮೂಡ್ ಸೇವ್ ಮಾಡುತ್ತದೆ. ಜೀವನದಲ್ಲಿ ಎಲ್ಲಾ ಸಮಯದಲ್ಲೂ ಮಾತನಾಡೋದು ಅಗತ್ಯವಿಲ್ಲ. ಕೆಲವೊಮ್ಮೆ ನಿಮ್ಮ ಮೌನ ನಿಮ್ಮ ಬುದ್ಧಿ, ನಿಮ್ಮ ಮೌನ ನಿಮ್ಮ ಗೌರವ, ನಿಮ್ಮ ಮೌನ ನಿಮ್ಮ ಶಕ್ತಿ, ನಿಮ್ಮ ಮೌನ ನಿಮ್ಮ ರಕ್ಷಣೆಯೇ ಆಗುತ್ತದೆ. ಈ 10 ಜಾಗದಲ್ಲಿ ಮೌನವಾಗಿರೋದನ್ನು ಕಲಿತ್ರೆ ನಿಮ್ಮ ಮೈಂಡ್ ಕಾಮ್ ಆಗುತ್ತದೆ, ನಿಮ್ಮ ರೆಸ್ಪೆಕ್ಟ್ ಹೆಚ್ಚುತ್ತದೆ, ನಿಮ್ಮ ಎನಿಮೀಸ್ ಕಡಿಮೆ ಆಗುತ್ತಾರೆ, ನಿಮ್ಮ ಲೈಫ್ ಪೀಸ್ಫುಲ್ ಆಗುತ್ತದೆ. ಮಾತು ಬೆಲೆಬಾಳುವುದಾದ್ರೆ ಮೌನ ಅಪಾರವಾದ ಸಂಪತ್ತು. ಇಂದಿನಿಂದ ಮಾತು ಯೋಗ್ಯ ಜಾಗದಲ್ಲಿ, ಮೌನ ಸೂಕ್ತ ಜಾಗದಲ್ಲಿ. ಅದೇ ಮೆಚ್ಯೂರ್ ಜೀವನ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ
ಮತ್ತು ಇನ್ನಷ್ಟು ಉಪಯುಕ್ತ ವಿಷಯಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.